ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಲೈಫ್ ಇನ್ UAE. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಬ್ಬ ಮಿಸ್ ಆದರೂ ಹಬ್ಬದ ವೈಬ್ ಮಿಸ್ ಆಗಬಾರ್ದು ಅಲ್ವಾ? ನಾನು ಈಗಾಗಲೇ ಇದನ್ನು ನಾಗರ ಪಂಚಮಿಯ ವ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೆ. ಊರಲ್ಲಿ ಆದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂದು ಸಡಗರನೇ ಬೇರೆ. ಬೆಳಗ್ಗೆ ಎದ್ದು ಟೆಂಪಲ್ಗೆ ಹೋಗೋದು, ಪೂಜೆ ಮಾಡೋದು, ಟೆಂಪಲ್ನ ಊಟ ಮಾಡೋದು. ಆದರೆ ಇದು ವೀಕ್ ಡೇ ಆಗಿರೋದ್ರಿಂದ ಟೆಂಪಲ್ ಸ್ವಲ್ಪ ನನಗೆ ದೂರನೂ ಇರೋದ್ರಿಂದ ಟೆಂಪಲ್ಗೆ ಹೋಗೋದು ಅಷ್ಟು ಈಸಿ ಅಲ್ಲ. ಹಾಗಾಗಿ ಇಲ್ಲಿ ನಾನು ಯಾವುದೇ ಹಬ್ಬ ಇರಲಿ, ಒಳ್ಳೆ ದಿನ ಇರಲಿ, ಮನೆಯಲ್ಲೇ ಪೂಜೆ ಮಾಡಿಕೊಂಡು ಏನಾದರೂ ಆ ಹಬ್ಬದ ಸ್ಪೆಷಲನ್ನು ತಯಾರಿಸ್ತೇನೆ. ಸೊ ಇವತ್ತು ನಾನು ಮನೆಯಲ್ಲೇ ಟೆಂಪಲ್ ಸ್ಟೈಲ್ ಸಿಹಿ ಕುಂಬಳಕಾಯಿ ಸಾಂಬಾರನ್ನು ಮಾಡ್ತಾ ಇದ್ದೇನೆ. ಸೊ ನಾನು ಇಲ್ಲಿ ಒಂದು ಚಿಕ್ಕ ಪೀಸ್ ಸಿಹಿ ಕುಂಬಳಕಾಯಿ ತೊಗೊಂಡು ಬಂದಿದ್ದೇನೆ. ಆ್ಯಕ್ಚುಲಿ ಚಿಕ್ಕ ಅಂತ ಹೇಳಿ ತೊಗೊಂಡು ಬಂದದ್ದು, ಆಮೇಲೆ ಕಟ್ ಮಾಡಬೇಕಾದ್ರೆ ಆಯಿತು ಇದು ನಮಗೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಸೊ ಕಟ್ ಮಾಡಿ ಅರ್ಧ ತೆಗೆದಿಟ್ಟಿದ್ದೇನೆ. ಇದರ ಅರ್ಧದಷ್ಟು ಭಾಗದ್ದು ನಾವು ಸಾಂಬಾರನ್ನು ಮಾಡುವ. ನಾನು ಈ ಸಾಂಬಾರನ್ನು ಮಾಡಬೇಕಾದ್ರೇ ಕಂಪ್ಲೀಟ್ ಟೆಂಪಲ್ ವೈಬ್ ಬರಲಿ ಅಂತ ಹೇಳಿ ವೈಟ್ ರೈಸಿಗೂ ಇಟ್ಟಿದ್ದೇನೆ. ಟೆಂಪಲ್ ಸ್ಟೈಲ್ ಸಿಹಿ ಕುಂಬಳಕಾಯಿ ಸಾಂಬಾರು ಮತ್ತು ಆ ವೈಟ್ ರೈಸ್ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ಸೊ ಮೊದಲಿಗೆ ನಾನು ಇಲ್ಲಿ ಸಿಹಿ ಕುಂಬಳಕಾಯಿಯನ್ನು ಕಟ್ ಮಾಡ್ತಾ ಇದ್ದೇನೆ. ನನಗೆ ಎಷ್ಟು ದೊಡ್ಡದು ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ದೊಡ್ಡ ದೊಡ್ಡ ಪೀಸ್ ಬೇಕಂತ ಹೇಳಿದರೆ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೋಬೋದು. ಆದರೆ ಚಿಕ್ಕ ಪೀಸ್ ಆದರೆ ಒಳ್ಳೆ ಆಗ್ತದೆ ಅಂತ ಹೇಳಿ ನಾನು ನನಗೆ ಬೇಕಾದ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇದನ್ನು ಕಟ್ ಮಾಡಿ 1-2 ಸಲ ತೊಳೆದು ಬೇಯಿಸಲಿಕ್ಕೆ ಇಟ್ಕೊಳ್ಳುವ. ಇಲ್ಲಿ ನಾನು ಸಾಂಬಾರನ್ನು ಮಾಡಲಿಕ್ಕೆ ಮಣ್ಣಿನ ಮಡಿಕೆಯನ್ನು ತಗೊಂಡಿದ್ದೇನೆ. ಮೊದಲಿಗೆ ನೀರಿಗೆ ಸಿಹಿ ಕುಂಬಳಕಾಯನ್ನು ಹಾಕಿಕೊಂಡು ನಂತರ ಒಂದು ಟೊಮೆಟೊವನ್ನು ತಗೊಂಡಿದ್ದೇನೆ. ಆನಂತರ 1-2 ಸ್ಪೂನ್ ಬೆಲ್ಲದ ಹುಡಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಟರ್ಮರಿಕನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಬೇಯಲಿಕ್ಕೆ ಮುಚ್ಚಿಡುವ. ಇದು ಬೇಯುವ ತನಕ ನಾವು ಮಸಾಲವನ್ನು ರೆಡಿ ಮಾಡಿಕೊಳ್ಳುವ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೇನೆ. ಆನಂತರ 1.5 ಸ್ಪೂನ್ ವೈಟ್ ರೈಸ್, 1 ಸ್ಪೂನ್ ಕಡಲೆಬೇಳೆ ಮತ್ತು 1.5 ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಆಮೇಲೆ ಇದಕ್ಕೆ 1.5 ಸ್ಪೂನ್ ಕೊತ್ತಂಬರಿ, 1/4 ಸ್ಪೂನಷ್ಟು ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತೆ, 6 ಮೆಣಸು ಮತ್ತು ಒಗ್ಗರಣೆ ಸೊಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಆಲ್ಮೋಸ್ಟ್ ಫ್ರೈ ಆಯಿತು ಅಂತ ಆಗಬೇಕಾದ್ರೆ ಇದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿಯನ್ನು ಹಾಕಿಕೊಂಡು ಚೆನ್ನಾಗಿ ಹುರಿಬೇಕು. ತೆಂಗಿನಕಾಯಿ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿ ಒಳ್ಳೆ ಫ್ರೇಗ್ರೆನ್ಸ್ ಬಿಡ್ತದೆ, ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗ್ತದೆ. ಹುರ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಟ್ಕೊಂಡು ತಣ್ಣಗೆ ಆದಮೇಲೆ ಇಂಗ್ರೀಡಿಯೆಂಟ್ಸನ್ನೆಲ್ಲ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆನಂತರ ಇದಕ್ಕೊಂದು ಸಣ್ಣ ಗಾತ್ರದ ಹುಳಿಯನ್ನು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ಈ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ರುಬ್ಬಿಕೊಳ್ಳುವಷ್ಟು ಹೊತ್ತಿಗೆ ಅಲ್ಲಿ ನಮ್ಮ ಸಿಹಿ ಕುಂಬಳಕಾಯಿ ಒಳ್ಳೆ ಬೆಂದಿದೆ. ಸೊ ಈಗ ಗ್ರೈಂಡ್ ಮಾಡಿದ ಇಂಗ್ರೀಡಿಯೆಂಟ್ಸನ್ನು ನಾವು ಸಿಹಿ ಕುಂಬಳಕಾಯಿಗೆ ಆ್ಯಡ್ ಮಾಡಿಕೊಂಡು ನಮ್ಮ ಹದಕ್ಕೆ ಬೇಕಾಗುವಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಲಿಕ್ಕೆ ಬಿಟ್ಬಿಡುವ. ಅಷ್ಟೊತ್ತಿಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ನೀವು ಇಲ್ಲಿ ಒಬ್ಸರ್ವ್ ಮಾಡಿದ್ರೆ ನಾನು ಈ ಸಾಂಬಾರು ಮಾಡಬೇಕಾದ್ರೆ ಎಲ್ಲಿಯೂ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಉಪಯೋಗಿಸಲಿಲ್ಲ. ಇದನ್ನು ಟೆಂಪಲ್ ಸ್ಟೈಲಲ್ಲೇ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಹಾಕದೇನೆ ರೆಡಿ ಮಾಡಿದ್ದೇನೆ. ಒಗ್ಗರಣೆಗೂ ಕೂಡ ಬೆಳ್ಳುಳ್ಳಿ ಹಾಕದೆ ಜೀರಿಗೆಯನ್ನು ಆ್ಯಡ್ ಮಾಡಿದ್ದೇನೆ. ಸೇಮ್ ಟು ಸೇಮ್ ಟೆಂಪಲ್ ಸ್ಟೈಲ್ ಸಾಂಬಾರಿನ ರುಚಿಯನ್ನು ಕೊಡ್ತಾ ಇದೆ. ನೀವು ಈ ರೆಸಿಪಿನ ನಾಳೆನೇ ಟ್ರೈ ಮಾಡಿ ಕಮೆಂಟಲ್ಲಿ ರಿವ್ಯೂವನ್ನು ಹೇಳೋದನ್ನು ಮರಿಬೇಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.